ನೀವೇನು ಡಯಟ್ ಮಾಡಿರೋ ಡಯಾಬಿಟೀಸ್ಗೆ ನೀವು ಇನ್ಸುಲಿನ್ ತೊಗೊಳ್ತಾ ಇದ್ರೆ ನಿಲ್ಲಿಸಿದ್ರಿ, ಕರೆಕ್ಟಾ? ಇನ್ಸುಲಿನ್ ತೊಗೊಳ್ತಿರೋ ನಿಲ್ಲಿಸಿದ್ರು ಕೂಡ ನಿಮ್ದು HbA1c 11 ಇರೋದು ಇವಾಗ 5.5 ಬಂದಿದೆ, 5.5 ಕರೆಕ್ಟಾ? ಆಮೇಲೆ ಕೊಲೆಸ್ಟ್ರಾಲು 500 ಚಿಲ್ಲರೆ ಇರೋದು ಈಗ 188ಕ್ಕೆ ಬಂದಿದೆ. ಹೌದು ಸರ್. ಸೊ ಅದು ಕಡಿಮೆ ಆಗಿದೆ. ಕಮ್ಮಿ ಆಗಿದೆ. ಸೊ ಮುಖ್ಯವಾಗಿ ನೀವು ಏನು ಡಯಟ್ ಮಾಡಿದ್ರೋ ಆ ಡಯಟ್ನ ಕರೆಕ್ಟಾಗಿ ಮಾಡಿ. ಅಂದರೆ ನೀವು ಏನು ಮಾಡಿದ್ರಿ ಅಂದರೆ ಮುಂಚೆ ಕಾರ್ಬೋಹೈಡ್ರೇಟ್ ಎಲ್ಲ ಜಾಸ್ತಿ ತೊಗೊಳ್ತಾ ಇದ್ರಿ, ಇವಾಗ ಕಾರ್ಬೋಹೈಡ್ರೇಟ್ ಪ್ರಮಾಣ ಕಡಿಮೆ ಮಾಡಿದ್ದೀನಿ. ಕರೆಕ್ಟ್. ಮಾರ್ನಿಂಗ್ ಟೈಮಲ್ಲಿ 3 ಜ್ಯೂಸ್ ಇದೆ, ಅದರಲ್ಲಿ ಜ್ಯೂಸಲ್ಲಿ ಕಂಪ್ಲೀಟಾಗಿ ಎಲ್ಲ ನಾರಿನಂಶ ಇರುತ್ತೆ, ವಿಟಮಿನ್ಸ್ ಇರುತ್ತೆ, ಮಿನರಲ್ಸ್ ಇರುತ್ತೆ, ಮತ್ತು ಮುಖ್ಯವಾಗಿ ಬಂದು ಲೈಕ್ ವಾಟರ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಚೆನ್ನಾಗಿ ಬಾಡಿ ಹೈಡ್ರೇಟ್ ಆಗುತ್ತೆ. ಬಾಡಿ ಇರ್ತಕ್ಕಂಥ ಟಾಕ್ಸಿನ್ಸ್ನ ತೆಗೀತಾ ಜ್ಯೂಸ್ಗಳು ಹೋಗಿ. ಊದ್ಗುಂಬಳಕಾಯಿ, ನಲ್ಲಿಕಾಯಿ, ಕೊತ್ತಂಬರಿ 3 ತೊಗೊಂತಿದ್ರಲ್ವಾ? ಮತ್ತು ಫ್ಯಾಟಿ ಲಿವರ್ ಇತ್ತು, ಫ್ಯಾಟಿ ಲಿವರ್ ಕಡಿಮೆ ಆಗಿದೆ. ಆಮೇಲೆ ನಿಮಗೆ ದೇಹದಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ತುಂಬ ಜಾಸ್ತಿ ಇತ್ತು. ನಿಮ್ಮದು ಟೈಪ್ 2 ಡಯಾಬಿಟೀಸ್. ಯೂಶಲಿ ಟೈಪ್ 2 ಡಯಾಬಿಟೀಸಲ್ಲಿ ಇನ್ಸುಲಿನ್ ಸ್ಟಾರ್ಟ್ ಮಾಡೋಂಗಿಲ್ಲ, ತುಂಬ ಅನ್ಕಂಟ್ರೋಲ್ಡ್ ಇದ್ರೆ ಮಾಡಬೇಕು. ಬಟ್ ಸೊ ಇನ್ಸುಲಿನ್ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ಸೊ ನಿಮಗೆ ಇನ್ಸುಲಿನ್ನ ಫಸ್ಟ್ ನಾನು ಮಾಡಿದ್ದು ಬಂದು ಇನ್ಸುಲಿನಿಂದ ಟ್ಯಾಬ್ಲೆಟ್ಗೆ ಸ್ವಿಚ್ ಮಾಡಿದೆ. ಆಮೇಲೆ ಸ್ವಿಚ್ ಮಾಡಿದ್ರೂ ಕೂಡ ನಿಮ್ಮದು HbA1c ಕಂಟ್ರೋಲ್ ಆಗಿದೆ ತುಂಬ. HbA1c ಆಲ್ಮೋಸ್ಟ್ 50%, ಹಾಫ್ ಆಫ್ ಇಟ್ ನಾರ್ಮಲಿಗೆ ಬಂದುಬಿಟ್ಟಿದೆ. ಅಷ್ಟೆಲ್ಲ ಕಡಿಮೆ ಆಗೋಕ್ಕೆ ಅರಸಾಧನೆ ಮಾಡಬೇಕು, ಬಟ್ ನೀವು ತುಂಬ ಚೆನ್ನಾಗಿ ಮಾಡಿದ್ದೀರಿ. ಆಮೇಲೆ ನೈಟಲ್ಲಿ ಬಂದು ಊಟ ತಗೊಳೋದು ತುಂಬ ಇಂಪಾರ್ಟೆಂಟ್. ನೈಟಲ್ಲಿ ಅಂದರೆ ನೈಟ್ ಫುಡ್ ವೆರಿ ಇಂಪಾರ್ಟೆಂಟ್. ನೈಟ್ ಫುಡ್ ಅಂತಂದರೆ ಕಾರ್ಬೋಹೈಡ್ರೇಟ್ ತೊಗೊಳ್ಬಾರ್ದು. ಕಾರ್ಬೋಹೈಡ್ರೇಟ್ ತಗೊಂಡ್ವಿ ಅಂದರೆ ಡಯಾಬಿಟಿಸ್ ರಿವರ್ಸಲ್ಲೂ ಕಷ್ಟ, ಮತ್ತು ನಮ್ಮ ದೇಹದಲ್ಲಿರ್ತಕ್ಕಂಥ ಕೊಲೆಸ್ಟ್ರಾಲ್ ರಿವರ್ಸಲ್ ಕಷ್ಟ. ಕೊಲೆಸ್ಟ್ರಾಲ್ ಕಡಿಮೆ ಆಗಲ್ಲ, ಏನಿಲ್ಲ. ಆ ಕೊಲೆಸ್ಟ್ರಾಲ್ ಕಡಿಮೆ ಆಗ್ತಾ ಇರಲ್ಲ. ಕೊಲೆಸ್ಟ್ರಾಲ್ ಕಮ್ಮಿ ಮಾಡ್ಕೊಳಕ್ಕೆ ಮಾತ್ರೆ ತಗೊಳ್ತಾ ಮಿನಿಮಮ್ ಅಂದರೆ ಒಂದು 3 ವರ್ಷ 30 ವರ್ಷ ಕೊಲೆಸ್ಟ್ರಾಲ್ ಮಾತ್ರೆ ತಗೊಂಡ್ರು ಕೂಡ ನಾವು ಕಮ್ಮಿ ಆಗಲ್ಲ. ಯಾಕಂದರೆ ನಾವು ಅಂಟಿಲ್ ಅಂಡ್ ಅನ್ಲೆಸ್ ನಾವೇನೇ ಮಗುನು ತೂಗ್ತಾ ಇರ್ತೀವಿ ಮತ್ತು ಜಿಗುಟ್ತಾನೆ ಇರ್ತೀವಿ, ನಾವೇನೇ ಕೊಲೆಸ್ಟ್ರಾಲ್ ಅಂಶ ತಿಂತಾ ಇರ್ತೀವಿ. ಅಂದರೆ ಕೊಲೆಸ್ಟ್ರಾಲ್ ಅಂಶ ಬರೀ ಎಣ್ಣೆ ಅಂಶನೇ ಅಲ್ಲ, ಕೊಲೆಸ್ಟ್ರಾಲ್ ಅಂಶ ಬಂದು ಬೇಸಿಕಲಿ ಕಾರ್ಬೋಹೈಡ್ರೇಟ್, ರಿಫೈನ್ಡ್ ಕಾರ್ಬೋಹೈಡ್ರೇಟ್ ಜಾಸ್ತಿ ಆಗ್ತಾ ಇರ್ತೀವಿ. ಅದನ್ನೇ ಕೊಲೆಸ್ಟ್ರಾಲ್ ಫಾರ್ಮೇಷನ್ ಮಾಡ್ತಾ ಇರುತ್ತೆ. ನಾವು ಅದು ಕಮ್ಮಿ ಮಾಡ್ಕೊಂಡು ಕೊಲೆಸ್ಟ್ರಾಲ್ ಮಾತ್ರೆ ತಗೊಳ್ತಾ ಇರ್ತೀವಿ. ಕೊಲೆಸ್ಟ್ರಾಲ್ ಮಾತ್ರೆ ತಗೊಳೋದ್ರಿಂದ ಮತ್ತೆ ಸೈಡ್ ಎಫೆಕ್ಟ್ ಜಾಸ್ತಿ ಆಗುತ್ತೆ. ಮತ್ತು ಇನ್ಸುಲಿನ್ನು ಮತ್ತೆ ಸೈಡ್ ಎಫೆಕ್ಟ್ ಜಾಸ್ತಿ, ಶುಗರ್ ಕಂಟ್ರೋಲ್ ಆಗಲ್ಲ. ಅವಾಗ ಮತ್ತೆ ನಿಮ್ಮ ಇನ್ಸುಲಿನ್ನು ಇದು ಮಾಡಬೇಕಾಗುತ್ತೆ.